ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ 2025-26ನೇ ಸಾಲಿಗೆ HPS ಶಾಲೆಗಳಿಗೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿನ ಯಾವ ರೀತಿ ಮಾಡ್ತಕ್ಕಂಥದ್ದು, 1ರಿಂದ 7ನೇ ತರಗತಿವರೆಗೂ ಇರತಕ್ಕಂಥ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಟೆಕ್ಸ್ಟ್ ಬುಕ್ನ ಸಂಬಂಧಿಸಿದಂಥ ಟೈಟಲ್ಗಳು ಯಾವ್ಯಾವ ಬರ್ತವೆ, ಅವನ್ನ ಯಾವ ರೀತಿ ಎಂಟ್ರಿ ಮಾಡ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಮಗೆ ಮೊದಲನೇದಾಗಿ ಸ್ಯಾಟ್ಸ್ಗೆ ಹೋಗಬೇಕು. ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಹೋಗಿ ಇಲ್ಲಿ ಸರ್ಚ್ ಆಪ್ಷನಲ್ಲಿ SATS ಲಾಗಿನ್ ಅಂತ ಕೊಡ್ತೀವಿ. SATS ಲಾಗಿನ್ ಇಲ್ಲಿ ಒಂದು ಲಿಂಕ್ ಬರುತ್ತೆ. ಈ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಅನಂತರ ಈ ಲಾಗಿನ್ ಆಪ್ಷನ್ ಇದೆ. ಇಲ್ಲಿ ಹೋಗಿ ಯೂಸರ್ ನೇಮು, ಪಾಸ್ವರ್ಡು ಮತ್ತು ಕ್ಯಾಪ್ಚಾನ ಕೊಡಬೇಕು. ಕ್ಯಾಪ್ಚಾವನ್ನು ಕೊಟ್ಟು ಇಲ್ಲಿ ಲಾಗಿನನ್ನು ಕೊಡ್ತಕ್ಕಂಥ ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡು ಮತ್ತು ಕ್ಯಾಪ್ಚಾನ ಕೊಟ್ಟಿದ್ದೀನಿ. ಆನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರೀತಿ ಹೋಮ್ ಪೇಜ್ ಬರುತ್ತೆ ಸ್ಯಾಟ್ಸ್ದು. ಇಲ್ಲಿ ನಮಗೆ ರೈಟ್ ಸೈಡಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಹೋಗಬೇಕು ಇಂಡೆಂಟ್ ಎಂಟ್ರಿ ಮಾಡಲಿಕ್ಕೆ. ಆನಂತರ ಇನ್ನೊಂದು ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಮತ್ತೊಂದು ಆಪ್ಷನ್ ಬರುತ್ತೆ, ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ. ಮೊದಲನೇ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು HPS ಶಾಲೆನ ತೆಗೆದುಕೊಂಡಿದ್ದೀನಿ. ಇಲ್ಲಿ ಇಯರ್ ಅದೇ ಅವರೇ ಕೊಟ್ಟಿದ್ದಾರೆ. ನಾವು ಇಲ್ಲಿ ಸರ್ಚ್ ಮಾತ್ರ ಕೊಡಬೇಕು. ಇಯರ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಮತ್ತೆ 3 ಆಪ್ಷನ್ ಬರ್ತವೆ. ಇಲ್ಲಿ ಇಯರ್ ಕೊಟ್ಟಿದ್ದೀವಿ ಈಗಾಗಲೇ. ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಸರ್ಚನ್ನು ಕೊಡಬೇಕು. ಕ್ಲಾಸ್ನ ನಾನು ಈಗ ಮೊದಲನೇ ಕ್ಲಾಸ್ನ ತೆಗೆದುಕೊಂತೀನಿ. ಇಲ್ಲಿ ಮೀಡಿಯಮ್ನ ಒಂದೇ ಮೀಡಿಯಮ್ ಇದು ಕನ್ನಡ ಮೀಡಿಯಮ್ನ ತೆಗೆದುಕೊಂತೀನಿ. ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಸರ್ಚನ್ನು ಕೊಡಬೇಕು. ಇಲ್ಲಿ ಏನಂತ ಅಂದರೆ ಮೊದಲನೇದಾಗಿ ಈ ರೀತಿಯಾಗಿ ಮೊದಲನೇ ಕ್ಲಾಸಿಂದ ಈ ರೀತಿ ಬರುತ್ತೆ. ಇಲ್ಲಿ ಸರ್ಕಾರಿ ಶಾಲೆ HPS ಆಗಿರೋದ್ರಿಂದ ಇಷ್ಟು ಟೈಟಲ್ಗಳು ಸಹ 1ನೇ ಕ್ಲಾಸ್ ಎಲ್ಲವೂ ಸಹ ಸಂಬಂಧ ಬರ್ತವೆ. ಸೊ ಎಲ್ಲವಕ್ಕೂ ನಾವು ಎಸ್ಟಿಮೇಟಲ್ಲಿ ಏನಿದೆ ಅದ್ರ ಪ್ರಕಾರ ರಿಕ್ವೈರ್ಡನ್ನು ಎಂಟ್ರಿ ಮಾಡ್ಬೋದು. 1ನೇ ಕ್ಲಾಸಿಗೆ ಒಂದು 10% ಹೆಚ್ಚಿಗೆ ಇಂಡೆಂಟನ್ನು ಎಂಟ್ರಿ ಮಾಡಬಹುದು. ಮಕ್ಕಳು ಬರ್ತಾರೆ ಮುಂದಿನ ವರ್ಷಕ್ಕೆ 1ನೇ ಕ್ಲಾಸ್ಗೆ ಅಡ್ಮಿಷನ್ ತುಂಬ ಇದೆ ಅನಿಸಿದರೆ ಮಾತ್ರ ಮಾಡಿ. ಇಲ್ಲಾಂದರೆ ಎಸ್ಟಿಮೇಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ರಿಕ್ವೈರ್ಡ್ ಕಾಲಮ್ ಅಂತ ಏನಿದೆ ಇದರಲ್ಲಿ ರಿಕ್ವೈರ್ಡ್ ಕಾಲಮಲ್ಲಿ ನಾವು ಸಂಖ್ಯೆನ ಇಲ್ಲಿ ಟೈಪ್ ಮಾಡಬೇಕು. ಈ ಬಾಕ್ಸ್ಗಳಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಟೈಪ್ ಮಾಡಿದ ನಂತರ ಇಲ್ಲಿ ನಾವು ಇಲ್ಲಿ ಕೆಳಗಡೆ ಲಾಸ್ಟು ಸೇವ್ ಕೊಟ್ಟಿದ್ದಾರೆ. ಈ ಸೇವ್ ಮಾತ್ರ ಕೊಡಬೇಕು. ಕೆಲವರು ಇದನ್ನು ಕೊಟ್ಬಿಡ್ತಾರೆ, 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್ ತನಕ ಇದನ್ನು ಕೊಡೋದು ಬೇಡ. ಯಾವುದನ್ನು ಅಂದರೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ, ಇದು 7ನೇ ಕ್ಲಾಸ್ ಮುಗಿದ ಮೇಲೆ 7ನೇ ಕ್ಲಾಸ್ ಮಾಡಿ ಸೇವ್ ಆದಮೇಲೆ ಇದನ್ನು ಕೊಡಬೇಕು. 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆಲ್ಲ ಕೊಡಬಾರ್ದು. ಫಸ್ಟ್ 1ನೇ ಕ್ಲಾಸ್ ಮಾಡಿ ಇಲ್ಲಿ ಸೇವ್ ಆಪ್ಷನನ್ನು ಕೊಡ್ತಕ್ಕಂಥದ್ದು. ಸೊ ನಾನು ಇಲ್ಲಿ ಇಂಡೆಂಟನ್ನು ರಿಕ್ವೈರ್ಡ್ ಕಾಲಮಲ್ಲಿ ಇಂಡೆಂಟನ್ನು ಎಂಟ್ರಿ ಮಾಡಿದ್ದೀನಿ. ಎಷ್ಟೆಷ್ಟು ಇಂಡೆಂಟ್ ಬೇಕು ಎಸ್ಟಿಮೇಟಲ್ಲಿ ಇದಕ್ಕಿಂತ ಜಾಸ್ತಿನೇ ಎಂಟ್ರಿ ಮಾಡಿದ್ದೀನಿ. ಸೊ ಇಂಡೆಂಟ್ನ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ನಾವು ಏನು ಮಾಡಬೇಕು, ಸೇವ್ ಆಪ್ಷನ್ ಏನಿದೆ ಈ ಸೇವ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಸೇವ್ ಆಪ್ಷನ್ ಆರ್ ಯು ಶೂರ್ ಅಂತ ಕೇಳುತ್ತೆ. ಓಕೆ ಕೊಡಿ. ಮತ್ತೆ ಓಕೆ ಕೊಟ್ಟಾದ್ಮೇಲೆ ನಮಗೆ ಇಲ್ಲಿ ಸಬ್ಮಿಟ್ ಸಕ್ಸಸ್ಫುಲಿ ಅಂತ, ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಬಾಕ್ಸು ಬಂದು ಹೋಗುತ್ತೆ. ಸೊ ಇಲ್ಲಿ ಮತ್ತೆ ಕೆಳಗಡೆ ನಾವು ಇದೊಂದು ಆಪ್ಷನ್ ಹೇಳ್ಕೊಬಿಡ್ತೀನಿ. ಇಲ್ಲಿ ಅಪ್ಡೇಟ್ ಅಂತ ಇದೆ. ಅಂದರೆ ಮತ್ತೆ ಏನಾದರೂ ನಾವು ಬದಲಾವಣೆ ಮಾಡಬೇಕು ಅಂತ ಅಂದರೆ ಇಲ್ಲಿ ಏನಾದರೂ ಎಡಿಟ್ ರಿಕ್ವೈರ್ಡ್ ಕಾಲಮಲ್ಲಿ ಈ ಸಂಖ್ಯೆ ಏನೋ ತಪ್ಪಾಗಿದೆ, 4 ಮಕ್ಕಳಿಗೆ ಕೊಟ್ಟಿದೆ ಬೇಡ 3 ಮಕ್ಕಳಿಗೆ ಕೊಡೋಣ, ಆ ರೀತಿ ಏನಾರು ಅನಿಸಿದರೆ ಅಥವಾ ಇನ್ನೂ ಜಾಸ್ತಿ ಕೊಡಬೇಕು ಅನಿಸಿದರೆ ಕೊಟ್ಬಿಟ್ಟು ಮತ್ತೆ ಅಪ್ಡೇಟನ್ನು ಕೊಡಲಿಕ್ಕೆ ಇದು ಬಿಟ್ಟಿದ್ದಾರೆ. ಸೊ ಇಲ್ಲಿ ಸೇವ್ ಕೊಟ್ಟರೆ ಸಾಕು, ಬರೀ ಒಂದು ಸಲ ಮಾಡಿದರೆ ಸಾಕು. ಅನಂತರ ಇಲ್ಲಿ ಈಗ 1ನೇ ಕ್ಲಾಸ್ ಆಯಿತು, 2ನೇ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. 2ನೇ ಕ್ಲಾಸ್ನ ಸೆಲೆಕ್ಟ್ ಮಾಡಿ ಸರ್ಚ್ ಆಪ್ಷನನ್ನು ಕೊಡ್ತೀವಿ. 2ನೇ ಕ್ಲಾಸಲ್ಲೂ ಸರ್ಕಾರಿ ಶಾಲೆಗಳಿಗಾದರೆ ಈ ಎಲ್ಲ ಟೈಟಲ್ಗಳು ಸಹ ಬರ್ತವೆ. ಇದನ್ನೆಲ್ಲ ಮೊದಲನೇ ವಿಡಿಯೋದಲ್ಲಿ LPS ಇದರಲ್ಲಿ ತೋರಿಸಿದ್ದೀನಿ. ಸೊ ಈ ಎಲ್ಲ ಟೈಟಲ್ಗಳು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಕ್ಕೂ ಸಹ ರಿಕ್ವೈರ್ಡ್ ಕಾಲಮಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸೇವನ್ನು ಕೊಡಬೇಕು. ಇದನ್ನು ಸೇವ್ ಕೊಟ್ಟಾದಮೇಲೆ ಇದು ಸಹ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆನಂತರ 3ನೇ ಕ್ಲಾಸಲ್ಲಿ ಸರ್ಚ್ ಕೊಡ್ತೀನಿ. 3ನೇ ಕ್ಲಾಸಲ್ಲೂ ಸಹ ಈ ಸರ್ಕಾರಿ ಶಾಲೆಗಳಿಗೆ ನಲಿಕಲಿಗೆ ಸಂಬಂಧಪಟ್ಟಂಥ ಇಷ್ಟು ಟೈಟಲ್ಗಳು ಬರ್ತವೆ. ಎಲ್ಲ ಟೈಟಲ್ಗಳು ಸಹ ಸಂಬಂಧ ಇದೆ. ಇವೆಲ್ಲಕ್ಕೂ ಸಹ
ಎಸ್ಟಿಮೇಟ್ ಪ್ರಕಾರ ಇಂಡೆಂಟ್ ರಿಕ್ವೈರ್ಡ್ ಕಾಲಮಲ್ಲಿ ಇಂಡೆಂಟನ್ನು ಎಂಟ್ರಿ ಮಾಡಿ ಕೆಳಗಡೆ ಸೇವ್ ಆಪ್ಷನ್ ಏನಿದೆ ಇದನ್ನು ಕೊಡ್ತಕ್ಕಂಥದ್ದು. ಬರೀ ಸೇವ್ ಮಾತ್ರ ಕೊಡಬೇಕು. ಅನಂತರ 4ನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊತೀವಿ, ಸರ್ಚನ್ನು ಕೊಡ್ತೀವಿ. 4ನೇ ಕ್ಲಾಸಿಗೆ ಸಂಬಂಧಪಟ್ಟಂಥ ಟೈಟಲ್ಗಳು ಈ ರೀತಿಯಾಗಿ ಬರ್ತವೆ. ಇದು ಸಹ 4ನೇ ಕ್ಲಾಸಲ್ಲೂ ಸಹ ಎಲ್ಲವನ್ನೂ ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಎಲ್ಲ ಟೈಟಲ್ನು ಸೆಲೆಕ್ಟ್ ಮಾಡ್ಕೊಂಡು ಎಸ್ಟಿಮೇಟ್ ಪ್ರಕಾರ ರಿಕ್ವೈರ್ಡ್ ಕಾಲಮಲ್ಲಿ ಇಂಡೆಂಟನ್ನು ಎಂಟ್ರಿ ಮಾಡೋದು. 1ನೇ ಕ್ಲಾಸಿಗೆ ಮತ್ತು 6ನೇ ಕ್ಲಾಸಿಗೆ ಮಾತ್ರ ಹೆಚ್ಚಿಗೆ ತೆಗೆದುಕೊಳ್ಳುತ್ತೆ. ಇನ್ನು ಮಧ್ಯ ತರಗತಿಗಳಿಗೆ ಇಲ್ಲಿ ಏನು ಎಸ್ಟಿಮೇಟಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಎಸ್ಟಿಮೇಟಲ್ಲಿ ನಮಗೆ ಕೊಟ್ಟಿದ್ದಾರೆ 5 ಅಂತ ಕೊಟ್ಟಿದ್ದಾರೆ. ಇಷ್ಟು ಮಾತ್ರನೇ ನಮಗೆ ಇಲ್ಲಿ ಸೆಲೆಕ್ಟ್ ತಗೊಳ್ತಕ್ಕಂಥದ್ದು. ರಿಕ್ವೈರ್ಡಲ್ಲಿ ಇಷ್ಟು ಮಾತ್ರ ನಾವು ಕೊಡಬೇಕಾಗುತ್ತೆ, ಜಾಸ್ತಿ ತೆಗೆದುಕೊಳ್ಳೋದೇ ಇಲ್ಲ ಅದು. ಅನಂತರ 4ನೇ ಕ್ಲಾಸ್ ಆಯಿತು. 5ನೇ ಕ್ಲಾಸ್ ಬಂದಾಗ 5ನೇ ಕ್ಲಾಸಿಂದ ಇಲ್ಲಿ ಉರ್ದು 2 ಟೈಟಲ್ಗಳು ಬಂದಿದ್ದಾವೆ, ಅದೊಂದು ಗಮನಿಸಬೇಕಾಗುತ್ತೆ. ಇಲ್ಲಿಂದ ಏನಂತ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಇವೆಲ್ಲವೂ ಸಹ ಸಂಬಂಧ ಇದೆ. ಇಲ್ಲಿ ತನಕ ಎಲ್ಲ ಟೈಟಲ್ಗಳು ಬರ್ತವೆ. ಇಲ್ಲಿ ಲಾಸ್ಟ್ ಕಾಲಮಲ್ಲಿ ಉರ್ದು 2 ಕೊಟ್ಟಿದ್ದಾರೆ. ಇವೆರಡು ಸಹ ಇಲ್ಲಿಗೆ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧ ಬರೋದಿಲ್ಲ. ಇವೆರಡು ಟೈಟಲ್ಗೆ ಎಸ್ಟಿಮೇಟ್ ಇದನ್ನು ರಿಕ್ವೈರ್ಡನ್ನು ಟೆಕ್ಸ್ಟ್ ಬುಕ್ ರಿಕ್ವೈರ್ಡನ್ನು ಕೊಡಬಾರ್ದು. ಇದು 00ನೇ ಬಿಟ್ಟು ಇವೆರಡು ಕಾಲಮಲ್ಲಿ ಇಲ್ಲಿ 00ನೇ ಇರಬೇಕು. 00ನೇ ಕೊಟ್ಟು ಇಲ್ಲಿ ಸಬ್ಮಿಟ್ ಆಪ್ಷನ್ ಏನಿದೆ, ಸೇವ್ ಏನಿದೆ ಬರೀ ಸೇವನ್ನು ಕೊಡಬೇಕು. ಇದು 5ನೇ ಕ್ಲಾಸ್ ಆಯಿತು. ಇನ್ನು 6ನೇ ಕ್ಲಾಸಿಗೆ ಬಂದಾಗ ಪ್ರತ್ಯೇಕವಾಗಿ ಟೈಟಲ್ಗಳನ್ನ ನೋಡಬೇಕಾಗತ್ತೆ. 6ನೇ ಕ್ಲಾಸ್ನ ಕೊಡ್ತೀನಿ, ಸರ್ಚ್ ಆಪ್ಷನ್ ಕೊಡ್ತೀನಿ. 6ನೇ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಟೈಟಲ್ಗಳು ಬರ್ತವೆ. ಇಲ್ಲಿ ಮೊಬೈಲಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಂಡು ಇದು ಮಾಡಿ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. 6ನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಸಂಬಂಧ ಬರುತ್ತೆ. ಇದು ಪಾರ್ಟ್ 2 ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಬರುತ್ತೆ. ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಇದೆ, ಇದು ಬರೋಲ್ಲ. ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಪಾರ್ಟ್ 2 ಇದೆ, ಇದು ಬರೋಲ್ಲ. ಹಿಂದಿ ಬರುತ್ತೆ, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ, ಇದು ಬರುತ್ತೆ. ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಪಾರ್ಟ್ 2 ಇದು ಬರುತ್ತೆ. ಇಂಗ್ಲೀಷ್ ವರ್ಕ್ ಬುಕ್ 1 ಬರುತ್ತೆ, ಇಂಗ್ಲೀಷ್ ವರ್ಕ್ ಬುಕ್ 2 ಸಹ ಬರುತ್ತೆ. ಆನಂತರ ಇಲ್ಲಿ ಕನ್ನಡ ವರ್ಕ್ ಬುಕ್ 1 ಬರುತ್ತೆ, ಕನ್ನಡ ವರ್ಕ್ ಬುಕ್ 2 ಬರುತ್ತೆ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ FL ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಇದು ಬರುತ್ತೆ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 2 ಬರುತ್ತೆ. ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ನೋಡಿ, ಇದು ಬರಲ್ಲ. ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 2 ಇದೆ, ಇದು ಸಹ ಬರಲ್ಲ. ಕನ್ನಡ ಮ್ಯಾಥ್ಸ್ ಪಾರ್ಟ್ 1 ಬರುತ್ತೆ, ಕನ್ನಡ ಮ್ಯಾಥ್ಸ್ ಪಾರ್ಟ್ 2 ಬರುತ್ತೆ. ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ 1 ಬರುತ್ತೆ, ಇದು ಬರುತ್ತೆ. ಕನ್ನಡ ವರ್ಕ್ ಬುಕ್ 2 ಬರುತ್ತೆ. ಇನ್ನು ಅದಾದಮೇಲೆ ಫಿಸಿಕಲ್ ಎಜುಕೇಷನ್ನ ಕೊಟ್ಟಿದ್ದಾರೆ. ಇದು ಕನ್ನಡ ಫಿಸಿಕಲ್ ಎಜುಕೇಷನ್ ಬರುತ್ತೆ, ಪಾರ್ಟ್ 1 ಪಾರ್ಟ್ 2 2 ಬರುತ್ತೆ. ಸೈನ್ಸ್ ಪಾರ್ಟ್ 1 ಪಾರ್ಟ್ 2 2 ಬರುತ್ತೆ. 6ನೇ ಕ್ಲಾಸ್ ಡೈರಿ ಬರುತ್ತೆ. ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಬರುತ್ತೆ, ಪಾರ್ಟ್ 2 ಬರುತ್ತೆ. ಇಲ್ಲಿಂದ ಬರಲ್ಲ ಇವು. ಕೊಂಕಣಿ, ಈ ಕೆಳಗಡೆ ಸ್ಯಾನ್ಸ್ಕ್ರಿಟು ಏನು ಕೊಟ್ಟಿದ್ದಾರೆ ಕೆಳಗಡೆ ಅಷ್ಟು ಸಹ ಬರೋದಿಲ್ಲ. ಇವ್ಯಾವ ಬರಲ್ಲ. ಇಲ್ಲಿಂದ ಇಲ್ಲಿ ತನಕಲ್ಲೂ ಸಹ ಇವೆಲ್ಲ ಟೈಟಲ್ಗಳು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧ ಬರಲ್ಲ. ಇವೆಲ್ಲದನ್ನು ಸಹ ನಾವು ಬಿಟ್ಟು ಇಲ್ಲಿ ರಿಕ್ವೈರ್ಡ್ ಕಾಲಮಲ್ಲಿ ಇವಕ್ಕೆಲ್ಲಕ್ಕೂ ಸಹ 0ನೇ ನಾವು ತೋರಿಸ್ಬೇಕಾಗುತ್ತೆ ಇವಕ್ಕೆಲ್ಲ. ಸೊ 0 ತೋರಿಸಿ ಇಲ್ಲಿ ಕೆಳಗಡೆ ಸೇವನ್ನು ಕೊಡಬೇಕು. ಸೇವ್ ಆಪ್ಷನ್ ಏನಿದೆ ಇದನ್ನು ಕೊಡಬೇಕು. 6ನೇ ಕ್ಲಾಸಲ್ಲಿ ಈಗಾಗಲೇ ಇಲ್ಲದೆ ಒಂಚೂರು ಜಾಸ್ತಿ ಹೆಚ್ಚಿಗೆ ಮಾಡ್ಬೋದು. ಅಲ್ಲೇ ತುಂಬ ಜಾಸ್ತಿ ಕೊಟ್ಟರೆ ಅದು ಕೇಳುತ್ತೆ. ಇಷ್ಟೊಂದು ಏನಂದರೆ ಸಪೋಸ್ ಇಲ್ಲಿ ಇಂಡಿಯನ್ ಟೆಸ್ಟ್ ಇದೆ ಅಂದರೆ 3 ಮಕ್ಕಳಿಗೆ ಕೊಡಿ ಅಂತ ಕೊಟ್ಟಿದ್ದಾರೆ ಫ್ರೀ ಕಾಲಮಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನಾನು ಒಂದು 15 ಎಂಟ್ರಿ ಮಾಡಿದೆ ಅಂತಂದರೆ 15 ಎಂಟ್ರಿ ಮಾಡಿ ನೆಕ್ಸ್ಟ್ ಕಾಲಮ್ಗೆ ಹೋದರೆ ಈ ಕ್ಯಾನ್ ಡೂ ಎಕ್ಸ್ಟ್ರಾ ಇಂಡೆಂಟ್ ಓನ್ಲಿ 5 ಫ್ರಮ್ ಟೋಟಲ್ ಸ್ಟೂಡೆಂಟ್ಸ್ ಅಂತ ಮಾತ್ರ ಈ ರೀತಿಯಾಗಿ ಇಂಡಿಕೇಟ್ ಮಾಡುತ್ತೆ ನಮಗೆ. ಸೊ ಇದು ಜಾಸ್ತಿ ಕೊಡೋ ಹಾಗಿಲ್ಲ. ಸೊ ಇದು 6ನೇ ಕ್ಲಾಸ್ ಆಯಿತು. 6ನೇ ಕ್ಲಾಸ್ ಆದಮೇಲೆ 7ನೇ ಕ್ಲಾಸ್ದು ಇದೇ ರೀತಿಯಾಗಿದೆ. 7ನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ 7ನೇ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಟೈಟಲ್ಗಳನ್ನ ಒಂದ್ಸಲ ನೋಡಬೇಕಾಗುತ್ತೆ. 6, 7ನೇ ಕ್ಲಾಸಲ್ಲಿ ಇಲ್ಲಿ ನಮಗೆ ಕನ್ಫ್ಯೂಸ್ ಆಗೋದಂದರೆ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಇದೆ, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ಅದು ಸ್ವಲ್ಪ, ಮತ್ತು ಬೇರೆ ಭಾಷೆ ಟೈಟಲ್ಗಳಿದೆ, ಅದು ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡಿ 7ನೇ ಕ್ಲಾಸ್ ಹೇಳ್ತಾ ಹೋಗ್ತೀನಿ. ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜು ಪಾರ್ಟ್ 1 ಬರುತ್ತೆ, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 2 ಬರುತ್ತೆ. ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜು ಇದು ಬರಲ್ಲ. ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಪಾರ್ಟ್ 2 ಇದು ಬರಲ್ಲ. ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಬರುತ್ತೆ, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಪಾರ್ಟ್ 2 ಬರುತ್ತೆ.
ಇಂಗ್ಲೀಷ್ ವರ್ಕ್ ಬುಕ್ ಬರುತ್ತೆ, ಇಂಗ್ಲೀಷ್ ವರ್ಕ್ ಬುಕ್ 2 ಬರುತ್ತೆ, ಕನ್ನಡ ವರ್ಕ್ ಬುಕ್ 1 ಬರುತ್ತೆ, ಕನ್ನಡ ವರ್ಕ್ ಬುಕ್ 2 ಬರುತ್ತೆ. ಆಮೇಲೆ 4ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಮಾತ್ರ ಈ ವರ್ಕ್ ಬುಕ್ಲಿರ್ತಕ್ಕಂಥದ್ದು ಅಭ್ಯಾಸ ಪುಸ್ತಕಗಳು. ಆಮೇಲೆ ಇಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ FL ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಬರುತ್ತೆ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 2 ಬರುತ್ತೆ, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಬರಲ್ಲ, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 2 ಬರಲ್ಲ, ಇವೆರಡು ಬಿಡಬೇಕು. ಮತ್ತು ಕನ್ನಡ ಮ್ಯಾಥ್ಸ್ ಪಾರ್ಟ್ 1 ಬರುತ್ತೆ, ಕನ್ನಡ ಮ್ಯಾಥ್ಸ್ ಪಾರ್ಟ್ 2 ಬರುತ್ತೆ, ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ ಬರುತ್ತೆ 1, ವರ್ಕ್ ಬುಕ್ 2 ಇದು ಬರುತ್ತೆ, ಫಿಸಿಕಲ್ ಎಜುಕೇಷನ್ ಬರುತ್ತೆ, ಫಿಸಿಕಲ್ ಎಜುಕೇಷನ್ 2 ಬರುತ್ತೆ, ಕನ್ನಡ ಸೈನ್ಸ್ ಪಾರ್ಟ್ 1 ಬರುತ್ತೆ. ಹಾಗೆ ಮೇಲೆ ಹೇಳಿದ್ರೆ ಕನ್ನಡ ಸೈನ್ಸ್ ಪಾರ್ಟ್ 2 ಬರುತ್ತೆ, ಡೈರಿ 7ನೇ ಕ್ಲಾಸ್ದು ಬರುತ್ತೆ, ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಬರುತ್ತೆ, ಸಂಬಂಧ ಇದೆ, ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಬರುತ್ತೆ. ಇವು ಯಾವ ಕೆಳಗಡೆವು ಬರಲ್ಲ ಇಲ್ಲಿಂದ. ಕೊಂಕಣಿ, ಸಂಸ್ಕೃತ, ತುಳು, ಉರ್ದು ಇವ್ಯಾವು ಸಹ ಬರೋದಿಲ್ಲ. ಸೊ ಇವನ್ನೆಲ್ಲ ಇದರಲ್ಲಿ ರಿಕ್ವೈರ್ಡ್ ಕಾಲಮಲ್ಲಿ ಖಾಲಿ ಬಿಡಬೇಕು, ಕೆಲವೊಂದನ್ನು ಸಂಬಂಧ ಇಲ್ಲಿರ್ತಂಥವನ್ನ ಕೊಟ್ಟು. ಈಗ ಲಾಸ್ಟ್ 7ನೇ ಕ್ಲಾಸ್ ಆದಮೇಲೆ ನಾವು ಫಸ್ಟು 7ನೇ ಕ್ಲಾಸ್ ಆದಮೇಲೆ ಇದು ಸೇವನ್ನು ಫಸ್ಟ್ ಕೊಡಿ, ಸೇವನ್ನು ಕೊಟ್ಟ ಮೇಲೆ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಅದಾದಮೇಲೆ ನಮಗೆ ಈಗ ಇದನ್ನು ಕೊಡಬೇಕು, ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟನ್ನು ಕೊಡಬೇಕು. ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈನಲಾಗಿ ನಮಗೆ ಟೋಟಲ್ ಮಾಡಿರೋದೆಲ್ಲದನ್ನೂ ಸಹ ತೋರಿಸುತ್ತೆ. ಇಲ್ಲಿ ನಮಗೆ ರಿಪೋರ್ಟ್ ಅಂತ ಬರುತ್ತೆ, ಫೈನಲಿ ಇಲ್ಲಿ ಡೇಟಾ ಆಲ್ರೆಡಿ ಫ್ರೀಸ್ಡ್ ಅಂತ ಬರುತ್ತೆ, ಡೇಟಾ ಆಲ್ರೆಡಿ ಫ್ರೀಸ್ಡ್ ಅಂತ ಬರುತ್ತೆ, ಅಂದರೆ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಏನಾದರೂ ತಪ್ಪಾಗಿದ್ದರೆ, ಇದು ಈಗಾಗಲೇ ಡೇಟಾ ಫ್ರೀಸ್ಡ್ ಅಂದರೆ ಇದು CRC ಲಾಗಿನ್ಗೆ ಹೋಗುತ್ತೆ. ಇಲ್ಲಿ ಏನಾದರೂ ತಪ್ಪು ಮಾಡಿದರೆ, ಯಾವ್ದಾದ್ರು ಟೈಟಲ್ ಕಡಿಮೆ ಮಾಡಿರೋದು ಅಥವಾ ಸಂಖ್ಯೆ ಏನಾದರೂ ಮಕ್ಕಳ ಸಂಖ್ಯೆ ಕಡಿಮೆ ಕೊಟ್ಟಿದ್ರೆ CRP ಅವ್ರ ಕಡೆಯಿಂದ ಇದನ್ನು ರಿಜೆಕ್ಟ್ ಮಾಡಿಸ್ಕೊಂಡು ಮತ್ತೆ ಎಂಟ್ರಿ ಮಾಡಬಹುದು. ಅದು ಒಂದು ಆಪ್ಷನ್ನು ಸಹ ಇದೆ. ಈಗ ಇಲ್ಲಿ ನಾವು ಮಾಡಿದ ಮೇಲೆ ಏನು ನೋಡಬೇಕಂತಂದರೆ ಎಲ್ಲ ಕ್ಲಾಸಿಗೂ ಇದೆಯಾ ಕೊಟ್ಟಿದ್ದೀವ ಅನ್ನೋದು ನೋಡಬೇಕು. ಫಸ್ಟು ಇಲ್ಲಿ ಕ್ಲಾಸ್ ಇಷ್ಟು ಕ್ಲಾಸ್ ಇದ್ದಾವೆ, 1ನೇ ಕ್ಲಾಸ್ ಫಸ್ಟ್ ಇಲ್ಲಿ 1ನೇ ಕ್ಲಾಸ್ದು ಇಷ್ಟಿದೆ, 1ನೇ ಕ್ಲಾಸಲ್ಲಿ ಸಂಬಂಧಪಟ್ಟಂಥ ಟೈಟಲ್ಗಳು ಎಲ್ಲವೂ ಸಹ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅನ್ನೋದನ್ನು ನೋಡಬೇಕು. ಆನಂತರ ಅದೇ 1ನೇ ಕ್ಲಾಸಲ್ಲಿ ಎಷ್ಟು ಮಕ್ಕಳಿಗೆ ಇಲ್ಲಿ ರಿಕ್ವೈರ್ಡ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಂತ ಇಲ್ಲಿದೆ, ಎಷ್ಟು ಮಕ್ಕಳಿಗೆ ಇಂಡೆಂಟನ್ನು ನಾವು ಫ್ರೀ ಕಾಲಮಲ್ಲಿ ಎಂಟ್ರಿ ಮಾಡಿದ್ದೀವ. ಓಕೆ, ಅದು ಒಂದೇ ಬರೋದು ನಮಗೆ. ಫ್ರೀ ಕಾಲಮಲ್ಲಿ ಎಷ್ಟು ಬುಕ್ಸನ್ನ ಎಂಟ್ರಿ ಮಾಡಿದ್ದೀವಿ ಅಂತ ಇಷ್ಟನ್ನು ಸಹ ನೋಡ್ಕೋಬೇಕು. ಇಲ್ಲಿ 6 ಮಕ್ಕಳಿಗೆ ಇಷ್ಟು ಎಂಟ್ರಿ ಮಾಡಿದ್ದೀವಿ. ಓಕೆ, ಸರಿ ಇದೆಯಾ? ಇದು 1ನೇ ಕ್ಲಾಸ್ ಆಯಿತು. ಅದೇ ರೀತಿ 2ನೇ ಕ್ಲಾಸ್ದು ನೋಡ್ಕೋಬೇಕು. 2ನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇಷ್ಟು ಇದೆ, 2ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಗಳು ಅದಕ್ಕೆ ಸಂಬಂಧಪಟ್ಟಂಥ ಟೆಕ್ಸ್ಟ್ ಟೈಟಲ್ಗಳು ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಆನಂತರ 3ನೇ ಕ್ಲಾಸು, 4ನೇ ಕ್ಲಾಸ್ ಇದೆಯಾ, 5ನೇ ಕ್ಲಾಸು, 6ನೇ ಕ್ಲಾಸು ಸಂಬಂಧಪಟ್ಟಂಥ ಟೆಕ್ಸ್ಟ್ ಬುಕ್ಗಳಿದೆಯಾ ಅಥವಾ ಬೇರೆ ಯಾವ್ದಾದ್ರು ಇದೆಯಾ ನೋಡ್ಕೋಬೇಕು. 7ನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಇದೆಯಾ ನೋಡಬೇಕು. ಇಲ್ಲಿ ನಮಗೆ ಎಲ್ಲ ಏನಂದರೆ 99 ಟೈಟಲ್ಗಳು ಬರ್ತವೆ. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ 99 HPS ಶಾಲೆಗಳಿಗೆ, HPSನ ಶಾಲೆಗಳಿಗೆ 99 ಟೈಟಲ್ಗಳು ಬರ್ತವೆ. ಸೊ ಇಲ್ಲಿ ಆನಂತರ ಏನು ನೋಡಬೇಕು, ಟೋಟಲಿ ಇಂಡೆಂಟನ್ನು ನೋಡಿ. ಇಲ್ಲಿ ಇಂಡೆಂಟಲ್ಲಿ ಎಸ್ಟಿಮೇಟಲ್ಲಿ 643 ಕೊಟ್ಟಿದ್ರು, ನಾವು ರಿಕ್ವೈರ್ಡಲ್ಲೂ ಸಹ 643ನ ಕೊಟ್ಟಿದ್ದೀವಿ. ಸೇಮ್ ಟು ಸೇಮ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಜಾಸ್ತಿನೂ ಬರ್ಬೋದು. 1ನೇ ಕ್ಲಾಸು ಮತ್ತು 6ನೇ ಕ್ಲಾಸಿಗೆ ನಾವು ಜಾಸ್ತಿ ಇಂಡೆಂಟ್ನ ಕೊಟ್ಟಿದ್ರೆ ಇಲ್ಲಿ ಎಸ್ಟಿಮೇಟಲ್ಲಿ ಇದರಲ್ಲಿ ಜಾಸ್ತಿ ಬರ್ಬೋದು ಸಂಖ್ಯೆ. ಸೊ ಇದಕ್ಕೆ ಒಂದು ರಿಕ್ವೆಷನ್ನ ಕೊಡಬೇಕಾಗತ್ತೆ. ಅನಂತರ ಈ ಕಾಪಿನ 3 ಕಾಪಿ ಪ್ರಿಂಟ್ ತೆಗೆದುಕೋಬೇಕು. 3 ಕಾಪಿ ಪ್ರಿಂಟ್ ತೆಗೆದುಕೊಂಡು ಒಂದು ಶಾಲೆಗೆ, ಒಂದು CRPಗೆ, ಇನ್ನೊಂದು ಬ್ಲಾಕಿಗೆ ತಾಲೂಕು ಮಟ್ಟಕ್ಕೆ ಕೊಡಬೇಕು. HMCದು ಸೈನ್ ಹಾಕಿ. ಇದಕ್ಕೊಂದು HM ದೃಢೀಕರಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು HM ದೃಢೀಕರಣ ಈ ರೀತಿಯಾಗಿ ಇದೆ. ಈ HM ದೃಢೀಕರಣನ ಮುಖ್ಯ ಶಿಕ್ಷಕರು ಸೀಲ್ ಸೈನ್ ಹಾಕಿ ಕೊಡಬೇಕಂದ್ರೆ ಎಲ್ಲ ಬುಕ್ಸ್ನು ಕರೆಕ್ಟಾಗಿ ಎಷ್ಟು ಬೇಕು ಅಗತ್ಯಕ್ಕೆ ತಕ್ಕಂತೆ ಕ್ರಮಬದ್ಧವಾಗಿ ಎಲ್ಲದನ್ನು ಮಾಡಿದ್ದೀವಿ ಅಂತ ಮುಖ್ಯ ಶಿಕ್ಷಕರು ಸೀಲು ಸಹಿ ಹಾಕಿ ದೃಢೀಕರಣವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಏನಂದರೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬರ್ತಕ್ಕಂಥ ಟೈಟಲ್ಗಳು ಎಷ್ಟೆಷ್ಟು ಬರ್ತವೆ ಅಂತ. 1ನೇ ಕ್ಲಾಸ್ಗೆ 11 ಇದೆ, 2ನೇ ಕ್ಲಾಸ್ಗೆ 9, 3ನೇ ಕ್ಲಾಸ್ಗೆ 9, 4ನೇ ಕ್ಲಾಸ್ಗೆ 13 ಇದೆ, 5ನೇ ಕ್ಲಾಸ್ಗೆ 15 ಇದೆ,
6ನೇ ಕ್ಲಾಸ್ಗೆ 21, 7ನೇ ಕ್ಲಾಸ್ಗೆ 21, ಹೈಸ್ಕೂಲ್ಗೆ 8ನೇ ಕ್ಲಾಸ್ಗೆ 21, 9ನೇ ಕ್ಲಾಸ್ಗೆ 21, 10ನೇ ಕ್ಲಾಸ್ಗೆ 15 ಇದೆ. ನಾವು ಫುಲ್ಲು ಟೋಟಲ್ 1 to 5th ಮಕ್ಕಳದ್ದು ಈಗಾಗಲೇ ನೋಡಿದ್ವಲ್ಲ, ಆ ರೀತಿಯಾಗಿ ಮಾಡಿದರೆ 57 ಟೈಟಲ್ಗಳು ಬರ್ತವೆ. ಎಲ್ಲ ಕ್ಲಾಸ್ಗೂ ಮಕ್ಕಳಿದ್ರೆ ಮಾತ್ರ ಬರ್ತವೆ. ಇದು ಒಂದು ಕ್ಲಾಸ್ ಬಿಟ್ಟರೆ ಇಷ್ಟು ಬರಲ್ಲ. ಕ್ಲಾಸ್ ವೈಸ್ ಇಲ್ಲಿ ಲೆಕ್ಕ ಹಾಕಬಹುದು. ಇದರಲ್ಲಿ ಇನ್ನು 6ರಿಂದ 7ನೇ ಕ್ಲಾಸ್ ಈಗ ನೋಡಿದ್ವಲ್ಲ 99 ಮಕ್ಕಳು 99 ಟೈಟಲ್ಗಳು ಬರ್ತವೆ. 1 to 8ನೇ ಕ್ಲಾಸ್ ಮಾಡಿದ್ರೆ 120 ಬರ್ತವೆ. 8ರಿಂದ 10 ಮಾಡಿದ್ರೆ 57, 9, 10 ಮಾಡಿದ್ರೆ 36, 1ರಿಂದ 10 ಪೂರ್ತಿ ಮಾಡಿದರೆ 156 ಟೈಟಲ್ಗಳು ಬರ್ತವೆ. ಸೊ ತಮ್ಮ ಗಮನಕ್ಕೆ ಥ್ಯಾಂಕ್ ಯು.